ಯಾಕಜ್ಜಿ ಬೇಜಾರಾದೆ? ಏನಾಯ್ತು? 20 ವರ್ಷದ ಮುಂಚೆ ಏನಾಗಿತ್ತು? ಆವತ್ತು ಆಕಾಶ ಕಾರ್ಮೋಡದಿಂದ ತುಂಬಿತ್ತು. ಎಂದೂ ಕಾಣದ ಮೌನ ಎಲ್ಲಾ ಕನ್ನಡಿಗರ ಕಣ್ತುಂಬಿ ಬಂದಿತ್ತು. ಹೌದಾ? ಆತರ ಏನಾಗಿತ್ತು? ಆ ದೇವ್ರಿಗೆ ಈ ಬೆಟ್ಟದ ಮೇಲೆ ಬೇಗನೆ ಆಸೆ ಆಯ್ತು ಅನ್ಸುತ್ತೆ. ಅದಕ್ಕೆ ಕರ್ಕೊಂಡ್ಬಿಟ್ಟ ನಮ್ಮ ಅಪ್ಪನ. ಅಪ್ಪು ಅಂದ್ರೆ ಯಾರಜ್ಜಿ? ಆ ನರಸಿಂಹನನ್ನು ಭಕ್ತಿಯಿಂದ ಉಳಿಸಿಕೊಂಡ ಭಕ್ತ ಪ್ರಹ್ಲಾದ, ಸ್ವಾಭಿಮಾನದ ಅರಸು, ಪ್ರೀತಿಯ ಮಿಲನ, ಕನ್ನಡಿಗರ ಮನಗೆದ್ದ ಬ್ರಹ್ಮನೇ ಮುಖ, ಸ್ಫೂರ್ತಿಯಾದ ಯುವರತ್ನ, ಎಂದೂ ಸೋಲದ ತಲೆಭಾಗದ ರಾಜಕುಮಾರ, ಎಂದೆಂದಿಗೂ ಜೀವಂತವಾದ ಪರಮಾತ್ಮ. ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು, ನನ್ನದೆನ್ನು ಅರಮನೆ, ಇಲ್ಲಿ ಇರುವ ಜಮ್ಮನೆ, ಇಲ್ಲಿ ಇರುವ ಜಮ್ಮನೆ. ಅರಮನೆಯಲ್ಲಿರುವನೋ ಎಲ್ಲಿ ನೋಡಬೇಕಂದರೆ ಎಲ್ಲಿ ನೋಡಬೇಕೆಂದರೆ ಈ ಕಂಬದಲ್ಲಿರುವನೇ, ಈ ಕಂಬದಲ್ಲಿರುವನೇ, ಈ ಕಂಬದಲ್ಲಿ ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಎಷ್ಟು ಬಡ? 10 ರೂಪಾಯಿ ಆಗುತ್ತೆ. ಹಬ್ಬ 10 ರೂಪಾಯ? ಓದಬೇಕು ಅಂತ ಇಷ್ಟ ಇದ್ದವರು 100 ರೂಪಾಯಿ ಆದ್ರೂ ಕೊಂಡ್ಕೋತಾರೆ. ನಂಗೂ ಓದಬೇಕು ಅಂತ ಇಷ್ಟ, ನಾನೇದ್ರು ಯಾವ್ದಾರು ಕೊಂಡ್ಕೊತೀನಿ. ನಲ್ಲಿಕಾಯಿ ಮರದಲ್ಲಿದ್ದನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಯಿದ್ದನು. ಹೂವನ್ನು ಕಾಯಿ ಕೊಟ್ಟು ಜಗಳವಾದ ಬುದ್ಧಿ ಕೊಟ್ಟು ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಮೇಲೆ ಅಜ್ಜಿ ಅಷ್ಟೇನಾ? ಇಲ್ಲಪ್ಪ ಇಲ್ಲ, 14 ವರ್ಷ ಆದ್ಮೇಲೆ ಹೀರೋ ಆಗಿ ಬರ್ತಾನೆ. ಅದನ್ನ ಕೇಳಿ ನೀನ್ ಯಾರು? ಒಂದ್ಸಲ ಕನ್ನಡದವ್ರ ತಂಟೆಗೆ ಬಂದ್ರೆ ಕತ್ತರಿಸಾಕ್ಬಿಡ್ತೀನಿ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ಬ್ರಹ್ಮನಿದ್ದಿರಿ ಕಲಿಯುತ್ತಿದ್ದರೆ ಸರಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾವುಟ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆದುಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಕ್ಕೇನು ಜ್ವಾಲಾಮುಖಿ ವೈದ್ಯರಿಗೆ. ತುಂಬಾ ನೋಡ್ಬೇಡಿ ಲಘು ಆಯ್ತದ, ಲಘು ಮಾಡ್ಬೇಡಿ ನೋವು ಆಯ್ತದ, ಹೂವ ಕೊಡಬೇಡಿ ಮದುವೆ ಆಯ್ತದ, ಲಿಫ್ಟು ಕೊಡಬೇಡಿ ಖರ್ಚು ಆಯ್ತದ, ಲಿಫ್ಟು ಕೊಡಬೇಡಿ ಕಷ್ಟ ಆಯ್ತದ, ಜಾಸ್ತಿ ನಗಬೇಡಿ ತುಟ್ಟಿ ನೋಯ್ತದ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಸೆಂಟ್ರಲ್ಲೇ ಹೆಣ್ಣು ಎತ್ತಲೆ ಎತ್ತಲೆ ಎತ್ತಲೆ. 3 ಸಲ ನನ್ನ ಲಟಾಕಿ 3 ಸಲ ನಾನೇ ನಾನು ಹೊಡೆದ್ರೆ ನಾಳೆ ಪೇಪರಲ್ಲಿ ಅದೇ ಹೆಡ್ಲೈನ್ಸ್. ಪಕ್ಕಲ್ಲೋ ಕೊಡಿ ಬೀಕರಿ ಗಡ್ಡ ಬಾಂಧಿ ಚಿಸ್ತಾಕು.
ಕನ್ನಡ ತಾಯಿಗೆ ನನ್ನಾತಿ ಎತ್ತು ದೊಡ್ಡವ್ರು ಹೇಳವ್ರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಾನೆ ನಮ್ಮೆದೆ ಉಸಿರು ಹಾರಾನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೊಬೇಕು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನ್ನದು ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನನ್ಗ್ಯಾವ ಅಡ್ರೆಸ್ಸು ಬೇಕಾಗಿಲ್ಲ, ನಾನೆಂದು ಕನ್ನಡದ ಆಸಾಮಿ. ತಂದೆಗೆ ತಕ್ಕ ಮಗನು, ಊರಿಗೂ ತಕ್ಕವನು, ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು. ನೋಡಿ ನಿಮ್ಮ ಈ ಸೇವಕನನ್ನು, ನೆಟ್ಟು ಹೇಳುವೆ ಬಾವುಟವನ್ನು, ಒಟ್ಟು ಕನ್ನಡದ ಮಾವುಟ ನಾನು. ಇರೋದು ಜೀರ್ಣ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ನೀವೆಲ್ಲ ದುಡಿರುವ ಚಿಲ್ಲರೆಯನ್ನು ಹಣೆಯಲ್ಲಿ ಎತ್ತಿಕೊಂಡ ಮಗ ನಾನು. ತೊಟ್ಟಿಲು ತೂಗಿ ನನ್ನ ಬೆಳೆಸಿದಿರಮ್ಮ, ನಿಜವಾಗ್ಲೂ ನಿಮ್ಮ ಮನೆ ಮಗ ನಾನು. ಎಲ್ಲೋ ಇಲ್ಲ ಜೊತೆಗೆ ಅವರೇ ನಮ್ಮ ನಿಮ್ಮ ಅಣ್ಣವರು. ಅಭಿಮಾನಿನ ದೇವರು ಅಂತ ಮೊದಲು ಅವರೇ ಅಂದವರು. ದೊಡ್ಡ ಪ್ರೀತಿಯೇ ನಮಗೆ ಅತಿ, ಬಿಟ್ಟು ಬೇರೇನು ಬ್ಯಾಡ ಜಾತಿ. ಇರಲಿ ಕೊನೆ ತನಕ ಹಿಂಗೆ ದೊಡ್ಡಿ. ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಾನೆ ಬಾಳಿದು ಹಸಿರು. ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಾನೆ ಬಾಳಿದು ಹಸಿರು. ನಟ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರೋದು. ಕೆಲವೇ ಹೊತ್ತಲ್ಲಿ ವಿಕ್ರಮ್ ಆಸ್ಪತ್ರೆಯಿಂದ ಹೆಲ್ತ್ ಬುಲೆಟಿನ್ ಬಿಡುಗಡೆ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ನಿಖರ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಚಿಕಿತ್ಸೆಗೆ ಅಪ್ಪು ಸ್ಪಂದಿಸ್ತಾ ಇರೋ ಬಗ್ಗೆ ಸದ್ಯ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಸದ್ಯ ವಿಕ್ರಮ್ ಆಸ್ಪತ್ರೆಯ ಮೂಲಗಳಿಂದ ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯಾಘಾತವಾಗಿ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಲಾಗಿತ್ತು. ಸತತವಾಗಿ ಚಿಕಿತ್ಸೆಯನ್ನ ನೀಡಿ ಅವರನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಅಲ್ಲಿನ ತಜ್ಞ ವೈದ್ಯರು ಮಾಡ್ತಾ ಇದ್ರು. ಆದ್ರೆ ಕೋಟ್ಯಾಂತರ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಪ್ರಾರ್ಥನೆ ಫಲ ನೀಡಿದಂತೆ ಕಾಣ್ತಾ ಇಲ್ಲ. ರಾಜ್ಯದ ಜನತೆಗೆ ನಿಜಕ್ಕೂ ಕೂಡ ಇವತ್ತೊಂದು ದುರಾದೃಷ್ಟಕರ ಸುದ್ದಿ, ದುರಾದೃಷ್ಟಕರ ದಿನ. ಪುನೀತ್ ರಾಜ್ಕುಮಾರ್ ಅವರು ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜನ ಎಷ್ಟು ವರ್ಷ ಅಂತ ನಾಪ್ಕ ಇಟ್ಕೊಂತಾರೆ, ಒಂದಲ್ಲ ಒಂದಿನ ಮರ್ತೋಗ್ತಾರಲ್ವಾ? ಅಷ್ಟು ಸುಲಭವಾಗಿ ಮರೆಯಕ್ಕಾಗಲ್ಲ ಮಗಳೇ. ಎಷ್ಟೇ ವರ್ಷ ಆದ್ರೂ ಅವರು ಈ ಹಾಡಲ್ಲೇ ಇರ್ತಾರೆ. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಏನ್ ಸರ್ ಇದು? ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೊಂದು ಜನಸಾಗರನ? ನಿಜವಾದ ಜನನಾಯಕ ಅಂದ್ರೆ ಇವರೇ. ಹೆಸರಿಗೆ ತಕ್ಕ ಮನುಷ್ಯ, ಮನುಷ್ಯನಿಗೆ ತಕ್ಕ ವಂಶ. ಯು ಆರ್ ಬಾರ್ನ್ ಫಾರ್ ದಿ ಪೀಪಲ್.